ಮಂಗಳೂರಲ್ಲೊಬ್ಬ ಕಾಮುಕ ಮಂಗಳೂರು ಹುಡುಗಿಯನ್ನ ಮುಕ್ಕಲು ಹೊರಟಿದ್ದ ಮಹೇಶ ಕರಾವಳಿ ಕಾಪ್ ಎಂಟ್ರಿಯಿಂದ ಬಾಲಕಿ ಬಚಾವಾಗಿದ್ದಾಳೆ. ಮನೆಯಲ್ಲಿ ಯಾರೂ ಇಲ್ಲ, ಬಾ ಎಂಜಾಯ್ ಮಾಡೋಣ ಎಂದಿದ್ದಂತೆ ಕಾಮುಕ ಮಂಗಳೂರು ಹುಡುಗಿಯನ್ನ ಮುಕ್ಕೋದಕ್ಕೆ ಪ್ರಯತ್ನ ಪಟ್ಟಿದ್ದ ಕಾಮುಕ ಮಹೇಶ್ ಎನ್ನುವಂತ ಆರೋಪಿ ಕರಾವಳಿ ಕಾಪ್ ಎಂಟ್ರಿಯಿಂದ ಬಾಲಕಿ ಬಚಾವಾಗಿದ್ದಾಳೆ. ಅಪ್ರಾಪ್ತ ವಯಸ್ಸಿನ ಯುವತಿ ಆಕೆ. ಮನೆಯಲ್ಲಿ ಯಾರೂ ಇಲ್ಲ, ಬಾ ಎಂಜಾಯ್ ಮಾಡೋಣ ಅಂದಿದ್ದಂತೆ ಕಾಮುಕ. ಪ್ರೀತಿಯ ಸೋಗಿನಲ್ಲಿ ಅಪ್ರಾಪ್ತೆಯ ದೇಹ ಮುಟ್ಟೋ ಪ್ಲಾನ್ ಮಾಡಿದ್ದ ಕಿರಾತಕ. ಮಂಗಳೂರು ನಿಡ್ಡೋಡಿ ನಿವಾಸಿ ಕಾಮುಕ ಮಹೇಶ್, ಆತನನ್ನು ಪೊಲೀಸರು ಈಗಾಗಲೇ ಬಂಧನ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಅನೇಕ ಪ್ರಕರಣದಲ್ಲಿ ಬೇಕಾಗಿದ್ದ ಆರೋಪಿ ಈತನಾಗಿದ್ದ ಮಹೇಶ್ ಇತ್ತೀಚೆಗಷ್ಟೇ ಜೈಲಿಂದ ಹೊರಬಂದಿದ್ದ ಆರೋಪಿ. ಪ್ರೀತಿ ಮಾಡ್ತಿದ್ದಂತೆ ಆಕೆಗೆ ವಯಸ್ಸು ಅತ್ಯಂತ ಅಪ್ರಾಪ್ತ ವಯಸ್ಸು. ಅಪ್ರಾಪ್ತ ಅನ್ನೋ ಕಾರಣಕ್ಕೆ ಆಕೆಯ ಹೆಸರು ಮತ್ತು ಭಾವಗಳನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಯುವತಿ ಆತನನ್ನು ನಂಬಿ ಏನಾದರೂ ಮನೆಗೆ ಹೋಗಿದ್ದಿದ್ರೆ ಅಲ್ಲಿ ಆಗ್ತಾ ಇದ್ದಿದ್ದ ಕಥೆನೇ ಬೇರೆ. ಆದರೆ ಅದೃಷ್ಟವಶಾತ್ ಪೊಲೀಸರಿಗೆ ಆ ಮಾಹಿತಿ ಸಿಗುತ್ತೆ. ತಕ್ಷಣ ಮಾತ್ರದಲ್ಲಿ ಮಹೇಶ್ ಮನೆಯನ್ನು ಟ್ರೇಸ್ ಮಾಡಿ ಮಹೇಶ್ ಮನೆಗೆ ಹೊರಟಂತಹ ಖಾಕಿ ಪಡೆ. ಆದರೆ ಆ ಸಂದರ್ಭ ಆತನ ಒಂದಷ್ಟು ಡ್ರಿಂಕ್ಸ್ ಫ್ರೆಂಡ್ಸ್ಗಳನ್ನು ಇನ್ವೈಟ್ ಮಾಡ್ಕೊಂಡಿದ್ದಂತೆ. ಅದು ಯಾಕೆ ಏನು ಅನ್ನೋದು ಪೋಕ್ಸೋ ಪ್ರಕರಣದಲ್ಲಿ ಈಗಾಗಲೇ ಆತನನ್ನು ಬಂಧನ ಮಾಡಲಾಗಿದೆ. ಆತನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾಕೆ ಬಂದಿದ್ರು ಅವರನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಸ್ಥಳೀಯ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಸೊ ನೀವು ನೋಡ್ತಾ ಇರುವಂತೆ ಈ ಆರೋಪಿಗಳೆಲ್ಲರೂ ಕೂಡ ಆ ಮನೆಯಲ್ಲಿದ್ದರು. ಅವರನ್ನೆಲ್ಲರನ್ನೂ ಕೂಡ ಪೊಲೀಸರು ಎಳ್ಕೊಂಡೋಗಿ ಪೋಕ್ಸೋ ಕಾಯ್ದೆಯಡಿ ಬಂಧನ ಮಾಡಿದ್ದಾರೆ. ಹುಡುಗಿ ಅಪ್ರಾಪ್ತೆ ಎನ್ನುವ ಕಾರಣಕ್ಕೆ ಆಕೆಯ ಮನಸ್ಸನ್ನು ಗೆದ್ದಿದ್ದ ಮಹೇಶ್ ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದ. ಅಲ್ಲಿ ಜಾಮೀನು ಸಿಕ್ಕು ಹೊರಬಂದ ನಂತರ ಆಕೆಯನ್ನು ಮನೆಗೆ ಕರೆದಿದ್ದಂತೆ. ಜೈಲಿನಲ್ಲಿ ಕಾಲವನ್ನು ಕಳೆದಿದ್ದ ದೇಹಕ್ಕೆ ಶಾಂತಿ ಬೇಕಿತ್ತೇನೋ, ಆಕೆಯನ್ನು ಮನೆಗೆ ಕರೆದಿದ್ದ. ಆಕೆಯೂ ಕೂಡ ಈತನ ಮಾತೊಪ್ಕೊಂಡು ಮನೆಗೆ ಹೊರಟಿದ್ಲೋ ಏನೋ. ಆದರೆ ಪೊಲೀಸರಿಗೆ ಬೇರೆ ರೂಪದಲ್ಲಿ ಅದರ ಸೋರ್ಸ್ಗಳನ್ನು ಅವರು ಗೊತ್ತುಪಡಿಸಿಲ್ಲ. ಹಾಗಾಗಿ ಅವರ ಮೂಲಗಳ ಪ್ರಕಾರದ ಮಾಹಿತಿಯನ್ನು ಆಧರಿಸಿಕೊಂಡು ಆರೋಪಿ ಇದ್ದ ಮನೆಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಗಂಟ್ಲುವರೆಗೂ ಕುಡ್ಕೊಂಡು ಕೂತವ್ರಂತೆ. ಯಾಕೆ ಕರೆದಿದ್ದೆ, ಆಕೆ ಬಂದರೆ ಏನಾಗ್ತಾ ಇತ್ತು, ಅವೆಲ್ಲವೂ ಕೂಡ ನಿಮಗೆ ಕಲ್ಪನೆ ಮಾಡ್ಕೋಬಹುದು. ಪಾಪ ಅದೃಷ್ಟವಶಾತ್ ಆ ಹೆಣ್ಣು ಮಗಳು ಬಚಾವಾಗಿದ್ದಾಳೆ. ಈಗಾಗಲೇ ಸಂಬಂಧಪಟ್ಟಂಥ ಅಷ್ಟು ಆರೋಪಿಗಳನ್ನು ಪೊಲೀಸರು ಎಳೆದೊಯ್ದು ಪೋಕ್ಸೋ ಪ್ರಕರಣ ದಾಖಲು ಮಾಡಿ ಇವರನ್ನೆಲ್ಲರನ್ನೂ ಕೂಡ ಜೈಲಿಗೆ ಬಿಟ್ಟು ಬರುವಂಥ ಕೆಲಸ ಆಗಿದೆ. ಮಂಗಳೂರು ಎನ್ನುವಂಥ ಅತ್ಯಂತ ಸಾಂಪ್ರದಾಯಿಕ ಅತ್ಯಂತ ಹಸಿ ಸಂಸ್ಕಾರ ಬದುಕಿರುವ ಆ ಊರಿನಲ್ಲಿ ಈ ತರಹದ ಕಾಮುಕರ ಅಟ್ಟಹಾಸದಿಂದ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಗೃಹ ಇಲಾಖೆ ಮತ್ತು ಗೃಹ ಸಚಿವಾಲಯ ಇವುಗಳನ್ನು ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಕೇವಲ ಮಂಗಳೂರು ಮಾತ್ರ ಅಲ್ಲ, ರಾಜ್ಯದ ಯಾವುದೇ ಜಿಲ್ಲೆ ಆಗಿರಲಿ ಮಹಿಳೆಯರಿಗೆ ಮತ್ತು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗುವಂತಹ ಕೆಲಸಗಳಾಗಬೇಕು. ಬಸ್ಸಿನಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಲೈಂಗಿಕ ಪೀಡನೆ, ಲೈಂಗಿಕ ಕಿರುಕುಳ, ಕಾಮತೃಷಿಗೆ ಒಳಪಡಿಸುವಂತಹದ್ದು. ಸೊ ಹೆಣ್ಣು ವಿರೋಧಿ, ಸ್ತ್ರೀ ನಿಂದನೆ ಅಥವಾ ಸ್ತ್ರೀಗೆ ವಿರುದ್ಧವಾದಂತಹ ಕರ್ತವ್ಯಗಳು, ಕ್ರಿಯೆಗಳು, ಪ್ರಕ್ರಿಯೆಗಳು ಎಲ್ಲಾದರೂ ನಡೆದಿದ್ದೇ ಆದಲ್ಲಿ ಗೃಹ ಇಲಾಖೆ ಸರಿಯಾದಂತಹ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ರಾಜ್ಯದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂತಹ ಕೆಲಸ ಆಗಬೇಕು. ಈಗಾಗಲೇ ಈ ಪ್ರಕರಣದಲ್ಲಿ ಮಹಿಳಾ ಆಯೋಗವೂ ಕೂಡ ಗಂಭೀರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇನ್ನು ಮಂಗಳೂರಿನ ನಾಗರಿಕ ಸಮಾಜವೂ ಕೂಡ ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಮಂಗಳೂರು ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ವಾ, ಕಾನೂನು ಸುವ್ಯವಸ್ಥೆ ಯಾಕಿಷ್ಟೊಂದು ಹದಗೆಟ್ಟಿದೆ, ಈ ತರಹ ಹಾಡ ಹಗಲೇ ಒಬ್ಬ ವ್ಯಕ್ತಿ ಯುವತಿಯನ್ನು ಮನೆಗೆ ಕರೀತಾನೆ, ಮನೆಯಲ್ಲಿ ಯಾರೂ ಇಲ್ಲ, ಬಾ, ಆ ಸಮಯವನ್ನು ಆ ಅವಕಾಶವನ್ನು ದುರುಪಯೋಗಪಡಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇಷ್ಟಾದರೂ ಕೂಡ ಮಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹೇಳಿ ಅಲ್ಲಿನ ನಾಗರಿಕ ಸಮಾಜವು ಕೂಡ ಆತಂಕವನ್ನು ವ್ಯಕ್ತಪಡಿಸಿದೆ. ನಿಡ್ಡೋಡಿ ನಿವಾಸ್ ಕಾಮುಕ ಮಹೇಶ್ ಈಗ ಪೊಲೀಸರ ಅತಿಥಿಯಾಗಿದ್ದು ಈ ಹಿಂದೆಯೂ ಅನೇಕ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.